ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಆಂಬ್ರೆ ನೇಲ್ ಆರ್ಟ್ನ ಹೇಗೆ ಮಾಡೋದು ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಬೇಕಾಗಿರೋದು ಜಸ್ಟ್ 2 ಶೇಡ್ಸ್ ಆಫ್ ನೇಲ್ ಪೇಂಟ್ಸು, 1 ನೇಲ್ ಎನಾಮಲ್, ಹಾಗೆ 1 ಸ್ಪಾಂಜ್ ಚಿಕ್ಕದು ಈ ಥರದ್ದು. ವಾಚ್ ಬಾಕ್ಸಲ್ಲಿ ಇದರಲ್ಲಿ ಸಿಕ್ಕಿರುತ್ತಲ್ಲ ಅದು ಆ ಸ್ಪಾಂಜ್ ಆದ್ರೂ ಓಕೆ. ನಾನಿಲ್ಲಿ ಸ್ವಲ್ಪ ಆಯಿಲ್ನ ತೊಗೊಂಡು ನಾನು ನೇಲ್ಸ್ನ ಬಿಟ್ಟು ಬೇರೆ ಎಲ್ಲ ಸ್ಕಿನ್ಗೆ ಹಚ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ನೀವು ನೇಲ್ ಪಾಲಿಶ್ ಹಚ್ಚುವಾಗ ಯಾವಾಗಲೂ ಪರ್ಫೆಕ್ಟಾಗಿಯೇ ಹಚ್ಚೋಕ್ಕಾಗಲ್ಲ, ಆಚೆ ಈಚೆ ಸ್ಪ್ರೆಡ್ ಆದಾಗ ರಿಮೂವ್ ಮಾಡೋಕ್ಕೆ ಈಸಿ ಆಗಲಿ ಅಂತೇಳ್ಬಿಟ್ಟು ವ್ಯಾಸ್ಲಿನ್ ಅಥವಾ ಆಯಿಲ್ನ ಅಪ್ಲೈ ಮಾಡಬೇಕು. ಹಾಗೆ ನಾನಿಲ್ಲಿ ಒಂದು ವೈಟ್ ಶೇಡ್ನ ತೊಗೊಂಡು ಒಂದೊಂದೇ ಕೋಟನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಡಬಲ್ ಕೋಟೆಲ್ಲ ಅಪ್ಲೈ ಮಾಡಿದ್ರೆ ಮೆಸಪ್ ಆಗುತ್ತೆ. ಸೊ ಸಿಂಗಲ್ ಕೋಟು ಒಂದೇ ಕೋಟನ್ನು ಹಚ್ಬಿಟ್ಟು ಬೇಗನೂ ಕೂಡ ಡ್ರೈ ಆಗುತ್ತೆ. ಇದು ಇನ್ನು ಒಂದು 2 to 3 ಮಿನಿಟ್ಸ್ ಅಷ್ಟು ಡ್ರೈ ಆಗೋಕ್ಕೆ ಬಿಟ್ಟಾದಮೇಲೆ ಒಂದು ಸ್ಪಾಂಜ್ಗೆ ಕಾರ್ನರಲ್ಲಿ ನೀವೇನು ಕಲರ್ಸ್ ತೊಗೊಂಡಿರ್ತೀರ, ಇದು ನಿಮ್ಮ ಇಷ್ಟ, ನಿಮ್ಮ ಕಾಂಬಿನೇಷನ್ ಯಾವ್ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ನಾನಿಲ್ಲಿ ಪಿಸ್ತಾ ಗ್ರೀನ್ ತೊಗೊಂಡಿದ್ದೀನಿ. ಈ ಥರ ಕಾರ್ನರಲ್ಲಿ ಒಂದು 2 to 3 ಡ್ರಾಪ್ಸ್ ಅಷ್ಟು ನೇಲ್ ಪೇಂಟ್ಸ್ನ ತೊಗೊಂಡು ಕಾರ್ನರಲ್ಲಿ ಈ ಥರ ಲೈನ್ ಮಾಡಿಕೊಂಡು ಹಾಗೆ ವೈಟನ್ನು ಅದ್ರ ಪಕ್ಕದಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಆಂಬ್ರೆ ಅಂದ್ರೇ ಡಬಲ್ ಶೇಡ್ ಬರೋ ಅಂತಹ ಒಂದು ನೇಲ್ ಪಾಲಿಶ್ ಅಥವಾ ಡ್ರೆಸ್ಸಸ್ ಏನು ಡಬಲ್ ಶೇಡ್ಸ್ ಬರುತ್ತೆ, ಅದಕ್ಕೆ ಆಂಬ್ರೆ ಅಂತ ಕರೀತಾರೆ. ಸೊ ನೀವು ಇದನ್ನು ನೇಲ್ಸ್ ಉದ್ದ ಇದ್ದವರು 3 ಶೇಡ್ಸು ಅಥವಾ 4 ಶೇಡ್ಸನ್ನು ಕಾಂಬಿನೇಷನ್ ತೊಗೊಂಡು ಮಾಡ್ಕೋಬೋದು. ಈ ಥರ ಟ್ಯಾಬ್ ಮಾಡೋದ್ರಿಂದ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೆಂಡ್ ಆದಮೇಲೆ. ಬಟ್ ನಾನಿಲ್ಲಿ ಸಿಂಪಲ್ಲಾಗಿರಲಿ ಅಂತ ತೋರಿಸೋದಕ್ಕೆ 2 ಶೇಡ್ಸ್ ಮಾತ್ರ ತೊಗೊಂಡಿದ್ದೀನಿ. ಈ ಥರ ಪ್ಲೇಸ್ ಮಾಡಿಕೊಂಡು ನಿಮಗೆ ಗ್ರೀನ್ ಕೆಳಗಡೆ ಬೇಕು, ವೈಟ್ ಮೇಲೆ ಇರಲಿ ಅಂತಂದರೆ ಉಲ್ಟಾ ಇಟ್ಕೊಂಡು ಇದನ್ನೇ ಡ್ಯಾಬ್ ಮಾಡ್ಕೊಂಡು ಹೋದರೆ ಆಯಿತು. ಒಂದೇ ಸಲಕ್ಕೆ ಎತ್ತಬೇಡಿ, ಒಂದೇ ಸಲ ಡ್ಯಾಬ್ ಮಾಡೋದ್ರಿಂದ ಬ್ಲೆಂಡಿಂಗ್ ಚೆನ್ನಾಗಾಗಲ್ಲ. ಸೊ ಒಂದು 2 to 3 ಟೈಮ್ಸ್ ಆದರೂ ಈ ಥರ ಡ್ಯಾಬ್ ಮಾಡ್ತಾಯಿದ್ರೆ ಬ್ಲೆಂಡಿಂಗ್ ಚೆನ್ನಾಗಾಗುತ್ತೆ. ನಾನು ಲೈಟ್ ಶೇಡ್ ತೊಗೊಂಡಿರೋದ್ರಿಂದ ಗ್ರೀನ್ನ ಮತ್ತೆ ಅಪ್ಲೈ ಮಾಡಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗ್ರೀನು ಪಾಪಪ್ ಆಗಲಿ ಅಂತೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ನೀವು ಯಾವುದಾದ್ರೂ ಇವೆಂಟ್ಗೆ ಹೋಗಬೇಕು ಅಂದಾಗ ಪಟ್ ಅಂತ ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ಸೈಡಲ್ಲಿ ಸ್ಪ್ರೆಡ್ ಆಗಿರೋವಂಥ ನೇಲ್ ಪೇಂಟ್ಸ್ನ ನಾನು ಇಯರ್ಬಡ್ಡಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಪಾಂಜಿಂದ ನಾವೇನು ಡ್ಯಾಬ್ ಮಾಡಿರ್ತೀವಿ ಅದು ಸ್ವಲ್ಪ ಹಾರ್ಶಾಗಿ ಕಾಣಿಸ್ತಾ ಇರುತ್ತೆ, ಅಷ್ಟು ಕ್ಲೀನ್ ಫಿನಿಶ್ ಕಾಣಿಸ್ತಾ ಇರಲ್ಲ. ಅದಕ್ಕೋಸ್ಕರ ನಾನು ನೇಲ್ ಎನಾಮಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೇಲ್ ಎನಾಮಲ್ ಯೂಸ್ ಮಾಡೋದ್ರಿಂದ ನಿಮಗೆ ನೇಲ್ ಪಾಲಿಶು ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ, ಹಾಗೆ ಕ್ಲೀನ್ ಫಿನಿಶ್ ಕಾಣುತ್ತೆ, ಗ್ಲಾಸಿ ಲುಕ್ಕು ಕಾಣುತ್ತೆ. ನಾನಿಲ್ಲಿ ಮ್ಯಾಟ್ ನೇಲ್ ಪಾಲಿಶ್ ತೊಗೊಂಡಿರೋದ್ರಿಂದ ಎನಾಮಲ್ ಹಾಕಿದ್ರು ತುಂಬಾ ಗ್ಲಾಸಿಯಾಗಿ ಕಾಣುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ನಿಮಗೆ ಯಾವ ಕಲರ್ ಇಷ್ಟ ಆ ಕಲರಲ್ಲೇ ಮನೆಯಲ್ಲೇ ಈಸಿಯಾಗಿ ನೇಲ್ ಆರ್ಟ್ನ ಮಾಡ್ಕೋಬೋದು. ಆಚೆ ಹೋಗಿ ದುಡ್ಡು ಸ್ಪೆಂಡ್ ಮಾಡೋ ಅಂಥ ಅವಶ್ಯಕತೆಯೇ ಇರಲ್ಲ. ಇದೇ ಥರ ಇನ್ನೂ ವಾಟರ್ ನೇಲ್ ಆರ್ಟ್, ಬೇರೆ ಬೇರೆ ನೇಲ್ ಆರ್ಟ್ಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.